ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಇಂದಿನ ವಿಶೇಷತೆ ತುಳಸಿ ಮಾತೆಯ ಒಂದು ವಿಶಿಷ್ಟತೆ. ತುಳಸಿ ದೇವಿಯನ್ನು, ಆ ತುಳಸಿ ಒಂದು ಗಿಡವನ್ನು ಎಲ್ಲಿಡಬೇಕಪ್ಪ ಅಂತಂದರೆ ಮನೆಯ ಮಧ್ಯಭಾಗ, ಅಂದರೆ ನಮಗೆ ಸಿಂಹದ್ವಾರ ಎಲ್ಲಿರ್ತದೋ ಆ ಸಿಂಹದ್ವಾರದ ಎದುರುಗಡೆ ಪ್ರದಕ್ಷಿಣಾಕಾರದಲ್ಲಿ ನಾವು ನಿತ್ಯವೂ ಪೂಜೆ ಮಾಡಿಕೊಂಡು ಆ ತುಳಸಿ ಗಿಡಕ್ಕೆ ನೀರನ್ನು ಹಾಕ್ತಾ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಪ್ರಾರ್ಥನೆ ಮಾಡ್ಕೊತ ಈ ಒಂದು ಶ್ಲೋಕವನ್ನು ಹೇಳಿಕೊಳ್ಳೋದರಿಂದ ನಮಗೆ ಆ ತುಳಸಿ ಮಾತೆಯ ಒಂದು ಅನುಗ್ರಹ, ನಿತ್ಯವೂ ಲಕ್ಷ್ಮೀದೇವಿಯು ಆ ಮನೆಯಲ್ಲಿ ಇರೋದಕ್ಕೆ ಅನುಕೂಲ. ಅಂದರೆ ಈ ಒಂದು ಶ್ಲೋಕ ಏನಪ್ಪ ಅಂತಂದರೆ, ತನ್ಮೂಲೆ ಸರ್ವತೀರ್ಥಾನಿ ತನ್ಮಧ್ಯೆ ಸರ್ವದೇವತಾಂ ತದಗ್ರೆ ಸರ್ವವೇದಾಚ್ವ ತುಳಸಿತ್ವಾ ನಮಾಮ್ಯಹಂ ಅಂತ ಹೇಳಿಕೊಂಡು ಈ ಒಂದು ತುಳಸಿ ದೇವಿಗೆ ನಾವು ನೀರನ್ನು ಹಾಕ್ತಾ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡೋದರಿಂದ ನಿತ್ಯ ನಿರಂತರ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸಿ ಅನುಕೂಲ ಆಗುತ್ತೆ. ಆ ಮನೆಯಲ್ಲಿ ಸ್ತ್ರೀ ಕೂಡ ಸ್ತ್ರೀ ದುಃಖರಹಿತವಾಗಿ ಇರೋದು, ಸ್ತ್ರೀ ಸಂತೋಷವಾಗಿರೋದು, ಆ ಮನೆ ನೆಮ್ಮದಿಯಿಂದ ಇರೋದಕ್ಕೆ ಅನುಕೂಲ ಆಗುತ್ತೆ. ಭಕ್ತ ಮಹಾಶಯರು ಈ ಒಂದು ತುಳಸಿ ಗಿಡಕ್ಕೆ ನಿತ್ಯ ನಿರಂತರ ಪೂಜೆ ಮಾಡಿ ದೇವರ ಒಂದು ಆಶೀರ್ವಾದವನ್ನು ಪಡೆಯಬೇಕಾಗಿ